ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ರಾಮದುರ್ಗದ ಆಳರಸರ ಬಗ್ಗೆ ಹಾಗೂ ಅವರು ನಡೆಸಿರ್ತಕ್ಕಂಥ ದೌರ್ಜನ್ಯಗಳ ಬಗ್ಗೆ ಹಾಗೂ ದೌರ್ಜನ್ಯಕ್ಕೆ ಜನರು ಯಾವ ರೀತಿ ಸಿಡಿದೆದ್ದು ತಮ್ಮ ಒಂದು ಹೋರಾಟದ ಕಿಚ್ಚನ್ನು ಹಚ್ಚಿದ್ರು ಅನ್ನುವಂಥ ಒಂದು ಐತಿಹಾಸಿಕ ಸುದ್ದಿಯೊಂದಿಗೆ ಇವತ್ತಿನ ನನ್ನ ಕನ್ನಡಿಗ ಚಾನಲ್ ವೈಟಿಯ ಮುಖಾಂತರ ಕನ್ನಡಿಗ ಚಾನಲ್ ವೈಟಿಯ ವೀಕ್ಷಕರಿಗೆ ತಲುಪಿಸಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ, ಜೊತೆಗೆ ಗರ್ವ ಪಡ್ತೀನಿ. ಯಾಕಂದರೆ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತ ಇವತ್ತು ಭರತ ಖಂಡವಾಗಿ ಭರತ ಭೂಮಿಯಾಗಿ ನೆಲೆಯೂರಬೇಕಾಗಿದ್ದರೆ ಅದಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ವೀರ ಯೋಧರು ಕಾರಣ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ ಅವರೆಲ್ಲರ ಒಂದು ತ್ಯಾಗ ಬಲಿದಾನದ ದ್ಯೋತಕವಾಗಿ ನಾವು ಸದಾಕಾಲ ಋಣಿಯಾಗಿರಬೇಕು. ಅವರ ಒಂದು ನಾಮಸ್ಮರಣೆಯನ್ನು ಪ್ರಾತಃ ಕಾಲದಲ್ಲಿ ಮಾಡಬೇಕು ಅನ್ನುವಂಥ ಒಂದು ಹಂಬಲ ನನ್ನದು. ಹೀಗಿರುವಾಗ ಕರ್ನಾಟಕ ಹಾಗೂ ಭಾರತ ಈ ಒಂದು ನಾಡಿನಲ್ಲಿ ಆಗಿ ಹೋಗಿರ್ತಕ್ಕಂಥ ಹಲವಾರು ರಾಷ್ಟ್ರಭಕ್ತರ ಒಂದು ಕಿಚ್ಚನ್ನು ಹಚ್ಚಿದಂಥ ಅವರ ಸ್ವಾತಂತ್ರ್ಯದ ಕಿಡಿಯು ಇವತ್ತು ನಮಗೆ ಸ್ವಾತಂತ್ರ್ಯದ ಸವಿಯನ್ನು ಅನುಭವಿಸಲಿಕ್ಕೆ ಸಾಕ್ಷಿಯಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸ್ನೇಹಿತರೆ, ಇವತ್ತು ರಾಮದುರ್ಗದ ದುರಂತದ ಬಗ್ಗೆ, ರಾಮದುರ್ಗದ ಬಂಡಾಯಗಾರರ ಒಂದು ಶ್ರಮದ ಬಗ್ಗೆ, ಅವರ ಬಲಿದಾನದ ಬಗ್ಗೆ, ಅವರ ತ್ಯಾಗದ ಬಗ್ಗೆ, ಅವರ ಹೋರಾಟದ ಕಿಚ್ಚಿನ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. 1937ರಲ್ಲಿ ಆ ಒಂದು ರಾಮದುರ್ಗದ ದೊರೆ ಗೋರ್ಪಡೆ ಅನ್ನುವಂಥ ದೊರೆ ಆಳ್ತಿದ್ದ. ಆ ಸಂದರ್ಭದಲ್ಲಿ ಅವನು ಆಗ ಈಗಿನಂತೆ ನೀರಾವರಿ ಇರಲಿಲ್ಲ ಹಾಗೂ ಸದಾಕಾಲ ರಾಮದುರ್ಗವು ಬರಗಾಲದಿಂದ ತತ್ತರಿಸಿರ್ತಕ್ಕಂಥ ಒಂದು ನಾಡಾಗಿತ್ತು. ಹೀಗಿರುವಾಗ ಜನರಿಗೆ ತಮ್ಮ ತೊತ್ತಿನ ಚೀಲನ್ನು ತುಂಬಿಕೊಳ್ಳುವುದನ್ನೇ ಒಂದು ದುರ್ಧರವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ರಾಜನ ಒಂದು ತೆರಿಗೆಗಳನ್ನು ಕಟ್ಟಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಈ ಸಂದರ್ಭದಲ್ಲಿ ರಾಜ ಕಟ್ಟುನಿಟ್ಟಿನ ಆದೇಶವನ್ನು ಆರ್ಡರ್ ಮಾಡಿ ಯಾವುದೇ ಕಾರಣಕ್ಕೂ ಜನರಿಂದ ಬರಬೇಕಾಗಿರ್ತಕ್ಕಂಥ ತೆರಿಗೆಗಳನ್ನು ತೆಗೆದುಕೊಂಡು ಬರಲೇಬೇಕು ಅನ್ನುವಂಥ ಒಂದು ಕಟ್ಟಾಜ್ಞೆಯನ್ನು ಮಾಡಿದಾಗ ಆ ಒಂದು ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ತೆರಿಗೆ ಸಂಗ್ರಹಕಾರರು ಪ್ರತಿ ಊರಿನ ಮನೆಗೆ ಹೋದಾಗ ಆ ಮನೆಯಲ್ಲಿ ಇರ್ತಕ್ಕಂಥ ಕಾಳು ಕಡಿ, ದನ ಕರು, ಎಮ್ಮೆ, ಆಕಳು, ಎತ್ತು ಮುಂತಾದವುಗಳನ್ನು ತೆಗೆದುಕೊಂಡು ಬಂದು ಲೀಲಾವ್ ಮಾಡಿ ಅವುಗಳ ಒಂದು ತೆರಿಗೆ ರೂಪದಲ್ಲಿ ಬರ್ತಿರ್ತಕ್ಕಂಥ ತೆರಿಗೆಯನ್ನು ತಾವು ತುಂಬಿಕೊಳ್ತಾರೆ. ಹೀಗಿರುವಾಗ ಅಲ್ಲಿಯ ಜನರು ಬದುಕುವುದೇ ಒಂದು ದುಸ್ತರವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ರಾಜನು ಮಾಡ್ತಿರ್ತಕ್ಕಂಥ ಈ ದರ್ಪವನ್ನು ಪ್ರತಿಭಟಿಸಲಿಕ್ಕೋಸ್ಕರ ಆ ಸಂದರ್ಭದಲ್ಲಿ ನಾಡಿನ ಹೆಮ್ಮೆಯ ಹೋರಾಟಗಾರನಾಗಿ ಹೊರಹೊಮ್ಮಿದಂಥ ಒಬ್ಬ ಯುವಕ, ಅವನೇ ಮಹಾದೇವಪ್ಪ ಪಟ್ಟಣ ಯುವ ತರುಣನಾಗಿದ್ದ. ಹಾಗೂ ಅವನು ಎಲ್ಲರನ್ನು ಒಗ್ಗೂಡಿಸಿ ಆ ಸಂದರ್ಭದಲ್ಲಿ ಹೋರಾಟವನ್ನು ಮಾಡದೇ ಇದ್ದಿದ್ದರೆ ರಾಮದುರ್ಗ ಇವತ್ತು ಈ ರಾಮದುರ್ಗ ಆಗಿ ಉಳಿತಿರಲಿಲ್ಲ. ಇನ್ನೂ 1000 ವರ್ಷ ಹಿಂದೆ ಅದು ಹೋಗ್ತಿತ್ತು ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಅಲ್ಲಿಯ ಜನರು ಆಡ್ಕೊಳ್ತಾ ಇರೋದನ್ನು ನಾನು ಕಂಡಿದ್ದೇನೆ. ಯಾಕಂದರೆ ನಾನು ಕೂಡ ರಾಮದುರ್ಗ ತಾಲೂಕಿನಲ್ಲಿ 10 ವರ್ಷ ಇದ್ದು ಆ ರಾಮದುರ್ಗ ನಾಡಿನ ಜನತೆಯ ನಾಡಿ ಮಿಡಿತಗಳನ್ನು ಅರಿತವನಾಗಿರೋದ್ರಿಂದ ಅಲ್ಲಿಯ ಜನತೆ ಸದಾಕಾಲ ಶಾಂತಮುಖಿಗಳು ಹಾಗೂ ಯಾವತ್ತೂ ಕೂಡ ಅವರು ಇನ್ನೊಬ್ಬರ ಒಂದು ತಂಟಿಗೆ ಹೋಗುವವರಲ್ಲ. ಹೀಗಿರುವಾಗ ಆ ರಾಮದುರ್ಗ ರಾಜ್ಯದ ರಾಜನ ಒಂದು ದೌರ್ಜನ್ಯಕ್ಕೆ ಆ ಜನ ತುತ್ತಾದಾಗ ಮಹಾದೇವಪ್ಪ ಪಟ್ಟಣವರು ಮುಂದಾಳತ್ವ ವಹಿಸಿ ಇದನ್ನು ಯಾವುದೇ ರೀತಿಯಿಂದಲೂ ಕೂಡ ನಾವು ಪ್ರತಿಭಟನೆ ಮಾಡಲೇಬೇಕು ಹಾಗೂ ಈ ತೆರಿಗೆಯನ್ನು ತಪ್ಪಿಸಲಿಕ್ಕೆ, ಜನರನ್ನು ಉಳಿಸಲಿಕ್ಕೆ ನಾವು ಏನಾದರೂ ಒಂದು ದಾರಿಯನ್ನು ಕಂಡುಕೊಳ್ಳಲೇಬೇಕು ಅನ್ನುವಂಥ ಒಂದು ಸಂಕಲ್ಪದೊಂದಿಗೆ ಅಲ್ಲಲ್ಲಿ ಪ್ರತಿ ಊರಿನಲ್ಲಿ ಜನರನ್ನು ಸಂಘಟನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ತೆರಿಗೆಗಳನ್ನು ತುಂಬಲಿಕ್ಕೆ ಅವರಿಗೆ ಹೋಗಬಾರ್ದು ಅನ್ನುವಂಥ ಮಾತನ್ನು ಕೂಡ ಆಡ್ತಾರೆ. ಹೀಗಿರುವಾಗ ಮಹಾದೇವಪ್ಪ ಪಟ್ಟಣವರು ದೇವರಂತೆ ಬಂದು ಈ ಒಂದು ಸಂದರ್ಭದಲ್ಲಿ ಜನರಿಗೆ ನಾಯಕತ್ವವನ್ನು ವಹಿಸ್ತಾರೆ. ಆ ಸಂದರ್ಭದಲ್ಲಿ ಆವಾಗ ರಾಜ ಆತ ಸಂದರ್ಭದಲ್ಲಿ ಏನು ಮಾಡ್ತಾನೆ ಅಂತಂದರೆ, ಯಾವತ್ತೂ ಕೂಡ ಅವನು ಕನ್ನಡದ ಒಂದು ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. ಇದು ಕೂಡ ಆ ಸಂದರ್ಭದಲ್ಲಿ ಕನ್ನಡಿಗರ ಒಂದು ಕಿಚ್ಚನ್ನು ಹುಚ್ಚೆಬ್ಬಿಸುತ್ತದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹೀಗಿರುವಾಗ 1939ರ ರಾಮದುರ್ಗ ಜೈಲಿಗೆ ಬೆಂಕಿಯನ್ನು ಹಚ್ತಾರೆ.
ಆ ಸಂದರ್ಭದಲ್ಲಿ ಬೆಂಕಿ ಹಚ್ಚಲಿಕ್ಕೂ ಕೂಡ ಒಂದು ಕಾರಣ ಇದೆ. ಯಾಕಂದರೆ ಮುನವಳ್ಳಿ ವಕೀಲರು ಅವರು ಕೂಡ ತರುಣರು, ಅವರು ಕೂಡ ಸ್ವಾತಂತ್ರ್ಯದ ಹೋರಾಟಗಾರರ ಒಬ್ಬ ನಾಯಕನಾಗಿ ರೂಪುಗೊಂಡಿರ್ತಕ್ಕಂಥ ಒಬ್ಬ ಯುವಕ. ಹೀಗಿರುವಾಗ 1939ರಲ್ಲಿ ಆ ಒಬ್ಬ ಮುನವಳ್ಳಿ ವಕೀಲರನ್ನ ಜೈಲಿಗೆ ಹಾಕ್ತಾನೆ ರಾಜ. ಆ ಸಂದರ್ಭದಲ್ಲಿ ಮುನವಳ್ಳಿ ವಕೀಲರನ್ನು ಯಾವುದೇ ರೀತಿಯಿಂದಲಾದರೂ ಕೂಡ ನಾವು ಹೊರಗೆ ತರಲೇಬೇಕು, ಅವರನ್ನು ಬಿಡಿಸಿಕೊಂಡು ಬರಲೇಬೇಕು ಅನ್ನುವಂಥ ಹಠದಿಂದ 1939ರಲ್ಲಿ ರಾಮದುರ್ಗ ಜೈಲಿಗೆ ಅವರು ಎಲಿಗಾರ ಬಸಪ್ಪ ಅನ್ನುವಂಥ ಒಬ್ಬ ತರುಣನ ಒಂದು ನಾಯಕತ್ವದಲ್ಲಿ ಹೋಗ್ತಾರೆ. ಹೋದಾಗ ಅಲ್ಲಿ ಜೈಲು ಆಡಳಿತಗಾರ ಇವರನ್ನು ಒಳಗೆ ಬಿಡುವುದಿಲ್ಲ. ಹೀಗಿರುವಾಗ ಬಸಪ್ಪ ಎಲಿಗಾರ ಅವರು ಈ ಒಂದು ಸಂದರ್ಭದಲ್ಲಿ ಆ ಜೈಲಿನ ಬಾಗಿಲನ್ನೇ ಮುರಿಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಾಗೂ ಅವನ ಜೊತೆಗಾರರು ಕೂಡ ಆ ಜೈಲನ್ನು ಧ್ವಂಸ ಮಾಡಿ ಮುನವಳ್ಳಿ ವಕೀಲರನ್ನ ಕರೆತರಲು ಪ್ರಯತ್ನ ಮಾಡ್ತಾರೆ. ಮುನವಳ್ಳಿ ವಕೀಲರು ಬಂದು, ಬೇಡ, ನೀವು ಈ ರೀತಿ ಮಾಡೋದರಿಂದ ಇನ್ನೂ ಪರಿಸ್ಥಿತಿ ಬಿಗಡಾಯ ಸ್ಥಿತಿ ಅಂತ ಹೇಳಿದರೂ ಕೂಡ ಅವರ ಮಾತನ್ನು ಯಾರೂ ಕೇಳೋದಿಲ್ಲ. ಹೀಗಿರುವಾಗ ಅವರು ಯಾವುದೇ ಪರಿಸ್ಥಿತಿಯಿಂದಲಾದರೂ ಕೂಡ ನಾವು ವಕೀಲರನ್ನು ಬಿಡುಗಡೆ ಮಾಡಲೇಬೇಕು ಅನ್ನುವಂಥ ಒಂದು ಮನಸ್ಥಿತಿಯಿಂದ ಅವರನ್ನು ಹೊರಗೆ ಕರೆದುಕೊಂಡು ಬರ್ತಾರೆ. ಬಂದಾಗ ಬಸಪ್ಪ ಎಲಿಗಾರವರ ತಲೆಮರೆಸಿಕೊಂಡು ಊರಲ್ಲಿ ಇದ್ದಾಗ ಅದೇ ಊರಿಗೆ ರಾಜ ಬರ್ತಾನೆ ಕುದುರೆ ಮೇಲೆ ಎತ್ತಿ ಬಂದಾಗ ಆ ರಾಜನನ್ನು ಬಸಪ್ಪ ಕೇಳ್ತಾನೆ, ನೀ ಯಾರು? ಈ ಕುದುರೆ ಯಾರ್ದು? ನಿನ್ನ ವಾಡೆ ಯಾರ್ದು? ಹಾಗೂ ನೀನು ತಿಂತಿರ್ತಕ್ಕಂಥ ಆಹಾರ ಯಾರ್ದು? ಅದು ನಮ್ಮದು, ನಮ್ಮ ಶ್ರಮದ ಪ್ರತಿಫಲ ಅನ್ನುವಂಥ ಮಾತನ್ನು ಹೇಳಿ ಅವನನ್ನು ಓಡಿಸ್ತಾನೆ. ಹೀಗಿರುವಾಗ ರಾಜನು ಕೂಡ ಆ ಸಂದರ್ಭದಲ್ಲಿ ಕುಪಿತನಾಗಿ ಕಠಿಣವಾದಂಥ ಆದೇಶವನ್ನು ಮಾಡಿ ಯಾವುದೇ ರೀತಿಯಿಂದಲಾದರೂ ಕೂಡ ಈ ಹೋರಾಟಗಾರರನ್ನು ಬಗ್ಗು ಬಡಿಯಲೇಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಕಟ್ಟುನಿಟ್ಟಿನ ಆಜ್ಞೆಯನ್ನು ತಂದು ಅವರನ್ನು ಬಗ್ಗು ಬಡಿಯಲು ಪ್ರಯತ್ನ ಮಾಡ್ತಾನೆ. ಹೀಗಿರುವಾಗ ಆ ಸಂದರ್ಭದಲ್ಲಿ ಸುಮಾರು ಮನಿಹಾಳ್ ಮತ್ತು ಸೋರೆಬಾನ ಅವು ಹೋರಾಟಕ್ಕೆ ಕಿಚ್ಚು ಹಚ್ಚಿದಂಥ ಊರುಗಳು. ಆ ಸಂದರ್ಭದಲ್ಲಿ 2,000 to 3,000 ಜನ ಅಲ್ಲಿಯ ಜನ ಬಂದು ಕುಡುಗೋಲು, ಕೊಡ್ಲಿ, ಇನ್ನೂ ಹಲವಾರು ತಲವಾರುಗಳನ್ನು ತಂದು ರಾಜನ ವಿರುದ್ಧವಾಗಿ ದಂಗೆ ಹೇಳ್ತಾರೆ. ದಂಗೆ ಎದ್ದು ರಾಜನನ್ನು ಯಾವುದೇ ಪರಿಸ್ಥಿತಿಯಲ್ಲಾದರೂ ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಅವನನ್ನು ಓಡಿಸಲೇಬೇಕು ಅನ್ನುವಂಥ ಪಣ ತೊಟ್ಟಾಗ 1939 ಏಪ್ರಿಲ್ 7ರಂದು ಒಂದು ದುರಂತ ನಡೀತೈತಿ. ಆ ದುರಂತದಲ್ಲಿ ಸುಮಾರು 2,000 to 3,000 ಜನ ಅಲ್ಲಿ ಪೊಲೀಸರನ್ನು ಅವರು ಕೊಲ್ತಾರೆ. ಸುಮಾರು 8 ಜನ ಪೊಲೀಸರನ್ನು, ಅಂದರೆ 7-8 ಜನ ಪೊಲೀಸರನ್ನು ಕೊಲ್ತಾರೆ. ಅವರಲ್ಲಿ ದಾವುಲ್ ಪೀರ್ ಸಾಬ್ ಅನ್ನುವಂಥವ್ರನ್ನು, ಗಣಪತಿ ಸೂರ್ಯವಂಶಿ ಅನ್ನುವಂಥವ್ರನ್ನು, ಪಾಂಡಪ್ಪ ಗಾಡಿಗಳನ್ನವರನ್ನು, ಹಾಗೂ ಕೃಷ್ಣ ಹಟೇಲ್ ಅನ್ನುವಂಥ ಹಾಗೂ ಇನ್ನೂ ಹಲವಾರು ಜನ ಸೈನಿಕರನ್ನು, ಅಂದರೆ ಪೊಲೀಸರನ್ನು ಅವರು ಕೊಲ್ತಾರೆ. ಈ ಕೊಂದಂಥ ಸಂದರ್ಭದಲ್ಲಿ ಮತ್ತಷ್ಟು ಕೆಂಡವಾದಂಥ ರಾಜ ಏನಾದರೂ ಮಾಡಿ ಈ ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವು ಹೊಡೆದುರುಳಿಸಲೇಬೇಕೆನ್ನುವಂಥ ಸಂಕಲ್ಪದಿಂದ 1939 ಏಪ್ರಿಲ್ 7ರಂದು ಅಲ್ಲಿಯ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಹಲವಾರು ಜನರನ್ನು ಬಂಧಿಸಿದಾಗ ಅದರಲ್ಲಿ 8 ಜನರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸ್ತಾನೆ. ಅದರಲ್ಲಿ ನಾಗಪ್ಪ ಸುಳ್ಳೋದ್ ಅನ್ನುವಂಥವ್ರನ್ನ, ಜೋಗಿ ಅನ್ನೋರನ್ನ, ಗೌರಿ ಅನ್ನೋರನ್ನ ಹಾಗೂ ಪತ್ರಪ್ಪ ಅನ್ನೋರನ್ನ ಅವನು ಗಲ್ಲಿಗೆ ಏರಿಸ್ತಾನೆ. ಅವರ ಒಂದು ಗಲ್ಲಿಗೆ ಏರಿರ್ತಕ್ಕಂಥ ಕುರುಹುಗಳು ಕೂಡ ಇನ್ನೂ ಕೂಡ ನಾವು ರಾಮದುರ್ಗದಲ್ಲಿ ನೋಡಬೇಕಾಗಿದೆ, ನೋಡಲಿಕ್ಕೆ ಕಾಣಿಸ್ತದೆ. ಹೀಗಿರುವಾಗ ಯಾವುದೇ ಪರಿಸ್ಥಿತಿಯಿಂದಲಾದರೂ ಕೂಡ ರಾಜನ ಒಂದು ದಬ್ಬಾಳಿಕೆಯನ್ನು ವಿರೋಧಿಸಲೇಬೇಕನ್ನುವಂಥ ಒಂದು ಹಠದಿಂದ ಹೋರಾಟ ಪ್ರಾರಂಭ ಮಾಡಿದ ಮೇಲೆ ಮುನವಳ್ಳಿ ಪತ್ರಪ್ಪನವರು ಗಡಿಪಾರಾಗ್ತಾರೆ. ಗಡಿಪಾರಾಗಿ ಅವರು ಬಳ್ಳಾರಿ ಕಡೆ ಹೋಗ್ತಾರೆ. ಬಳ್ಳಾರಿ ಕಡೆ ಅಂತ ಕೆಲವೊಬ್ಬರು ಅಂತಾರೆ, ಆದರೆ ಅವರು ನರಗುಂದಕ್ಕೆ ಹೋಗ್ತಾರೆ ಅನ್ನುವಂಥ ಮಾತುಗಳು ಕೂಡ ಪ್ರಚಲಿತದಲ್ಲಿ ಇವೆ. ಇನ್ನೂ ಕೂಡ ಹಲವಾರು ಘಟನಾವಳಿಗಳನ್ನು ಕೂಡ ನಾನು ಮುಂದಿನ ಸಂಚಿಕೆಯಲ್ಲಿ ತರ್ತೀನಿ. ಈ ಸಂದರ್ಭದಲ್ಲಿ ಈಗ ಮಹಾದೇವಪ್ಪ ಪಟ್ಟಣ್ ಹೋರಾಟಗಾರರೇನಿದ್ದಲ್ಲ, ಅವರ ಚಿರಂಜೀವಿಯಾದಂಥ ಅಶೋಕ್ ಪಟ್ಟಣವರೇ ಈಗ ಆ ಒಂದು ತಾಲೂಕಿನ ಸನ್ಮಾನ್ಯ ಶಾಸಕರಾಗಿದ್ದಾರೆ. ಅವರ ಒಂದು ಅಧಿಕಾರದ ಅವಧಿಯಲ್ಲಿ ಈ ಸ್ವಾತಂತ್ರ್ಯದ ಹೋರಾಟಗಾರರ ಕಿಚ್ಚನ್ನು ಮುಂದಿನ ಜನರ ಒಂದು ಭಾವನೆಗಳ ಅನುಸಾರವಾಗಿ ಅವರಿಗೆ ನಾವು ತಲುಪಿಸಬೇಕು. ಮುಂದಿನ ಪೀಳಿಗೆಗೂ ಇವರ ಹೋರಾಟವನ್ನು ನಾವು ಬಿಂಬಿಸಬೇಕು. ಇತಿಹಾಸದ ಪುಟಗಳಲ್ಲಿ ರಾಮದುರ್ಗದ ಹೋರಾಟದ ಒಂದು
ಪಠ್ಯಕ್ರಮ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತತಿ. ಈ ನಿಟ್ಟಿನಲ್ಲಿ ಅಶೋಕ್ ಪಟ್ಟಣವರು ಪ್ರಯತ್ನ ಮಾಡ್ತಾರೆ ಅನ್ನುವಂಥ ಒಂದು ಮನವಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿ ಮುಗಿಸೋದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಗೆ ಇಲ್ಲಿಯವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಸಂಚಿಕೆಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ, ಬಂಧುಗಳಿಗೆ, ಬಾಂಧವರಿಗೆ ಪ್ರತಿಯೊಬ್ಬರು ಕೂಡ ತಲುಪಿಸ್ತೀರಿ ಅನ್ನುವಂಥ ಒಂದು ಸದುದ್ದೇಶದಿಂದ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.